ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ. ವಿಡಿಯೋ ನೋಡುತ್ತಾ ಇದ್ದಂಥ ಪ್ರತಿಯೊಬ್ಬರಿಗೂ ನಮ್ಮ ಒಡೆಯನು ರಕ್ಷಕನೂ ಆದಂಥ ಯೇಸು ಕ್ರಿಸ್ತನ ನಾಮದಲ್ಲಿ ವಂದನೆಗಳು. ಪ್ರಿಯರೇ, ಯೇಸು ಸ್ವಾಮಿ ಸೇವೆ ಮಾಡುತ್ತಾ ಇದ್ದಂಥ ದಿನಮಾನಗಳಲ್ಲಿ ಒಬ್ಬ ವ್ಯಕ್ತಿಗೆ ಈ ರೀತಿಯಾಗಿ ಹೇಳಿದ್ದಾರೆ, ಅಂಜಬೇಡ, ನಂಬಿಕೆ ಮಾತ್ರ ಇರಲಿ. ಯಾರಿಗೆ ಹೇಳಿದ್ದಾರೆ, ಎಂಥ ಸಂದರ್ಭದಲ್ಲಿ ಹೇಳಿದ್ದಾರೆ ನೋಡೋಣ. ಈ ಮಾತನ್ನು ಸ್ವಾಮಿ ಯಾಯಿರನಿಗೆ ಹೇಳಿದ್ದಾರೆ. ಯಾಯಿರನು ತನ್ನ ಚಿಕ್ಕ ಮಗಳು ರೋಗದಲ್ಲಿ ಬಿದ್ದು ಸಾಯುವಂಥ ಪರಿಸ್ಥಿತಿಯಲ್ಲಿರುವಾಗ ಅವನು ಯೇಸುಸ್ವಾಮಿ ಹತ್ರ ಬಂದು ಯೇಸುಸ್ವಾಮಿಯನ್ನು ಬೇಡಿಕೊಳ್ಳುತ್ತಾ ಇದ್ದೇನೆ, ಸ್ವಾಮಿ ನೀನು ನನ್ನ ಮನೆಗೆ ಬಂದು ನನ್ನ ಮಗಳನ್ನು ವಾಸಿ ಮಾಡಿರಿ, ನನ್ನ ಮಗಳು ಬದುಕುವಂತೆ ಮಾಡಿರಿ ಎಂಬುದಾಗಿ. ಆವಾಗ ಸ್ವಾಮಿ ಒಪ್ಪಿಕೊಂಡಿದ್ದಾರೆ ಯಾಯಿರನ ಮನೆಗೆ ಹೋಗುವುದಕ್ಕೂ ಅವಳನ್ನು ವಾಸಿ ಮಾಡುವುದಕ್ಕೂ. ಈಗ ಯಾಯಿರನಲ್ಲಿ ಒಂದು ಆಸೆ ಚಿಗುರಿತು. ಸ್ವಾಮಿ ಬರ್ತಾರೆ, ನನ್ನ ಮಗಳನ್ನು ಮುಟ್ತಾರೆ, ನನ್ನ ಮಗಳಿಗೆ ವಾಸಿಯಾಗುತ್ತದೆ. ಈ ಆಸೆಯಿಂದ ಹೋಗುತ್ತಾ ಇದ್ದಾನೆ, ಪ್ರಯಾಣ ಸಾಗುತ್ತಾ ಇದೆ. ಸ್ವಲ್ಪ ದೂರ ಹೋದ ನಂತರ ಯಾಯಿರನ ಮನೆಯಿಂದ ಒಂದು ಸಂದೇಶ ಬಂದಿದೆ, ನಿನ್ನ ಮಗಳು ಸತ್ತಿದ್ದಾಳೆ. ನಾನು ನೆನೆಸ್ತೀನಿ, ಯಾಯಿರನ ಹೃದಯ ಒಡೆದು ನೀರಾಗಿ ಹೋಗಿರಬಹುದು. ಆದರೆ ಸ್ವಾಮಿ ಹೇಳ್ತಾ ಇದ್ದಾರೆ, ಅಂಜಬೇಡ, ನಂಬಿಕೆ ಮಾತ್ರ ಇರಲಿ. ಬೇರೆ ಇವತ್ತು ನಮ್ಮ ಜೀವಿತದಲ್ಲಿ ಸಹ ಈ ಆತ್ಮೀಯ ಯಾತ್ರೆಯಲ್ಲಿ ದೇವರು ನಮ್ಮೊಂದಿಗೆ ಇರುವಾಗ, ದೇವರು ನಮ್ಮೊಂದಿಗೆ ನಡೆಯುತ್ತಾ ಇರುವಾಗ ಅನೇಕ ಸಂದೇಶಗಳು ಬರ್ತಾ ಇರುತ್ತವೆ. ಕೆಲವು ಸಂದೇಶಗಳು ನಮಗೆ ಸಂತೋಷವನ್ನು, ಉಜ್ಜೀವವನ್ನು ಉಂಟು ಮಾಡುವಂಥ ಸಂದೇಶಗಳಾದರೆ, ಕೆಲವು ಸಂದೇಶಗಳು ನಮ್ಮನ್ನು ದುಃಖದಲ್ಲಿ ತಳ್ಳುವಂಥ ಸಂದೇಶಗಳು, ನಮ್ಮನ್ನು ಡಿಪ್ರೆಷನ್ಗೆ ತಳ್ಳುವಂಥ ಸಂದೇಶಗಳು, ನಮ್ಮನ್ನು ಕುಗ್ಗಿಸುವಂಥ ಸಂದೇಶಗಳು. ಅಂತಹ ಸಂದೇಶಗಳು ಬಂದಾಗ ನಮ್ಮ ಪ್ರತಿಕ್ರಿಯೆ ಏನಾಗಿರಬೇಕು? ವಾಕ್ಯ ಹೇಳ್ತಾ ಐತಿ, ಅಂಜಬೇಡ, ನಂಬಿಕೆ ಮಾತ್ರ ಇರಲಿ. ಯಾವಾಗ ಸ್ವಾಮಿ ಈ ಮಾತನ್ನು ಯಾಯಿರನಿಗೆ ಹೇಳಿದ್ದಾರೋ, ಯಾಯಿರನ ಮನೆಗೆ ಹೋಗಿದ್ದಾರೆ. ಅಲ್ಲಿ ಅಳುತ್ತಾ ಇದ್ದಾರೆ ಅನೇಕರು. ಅವರನ್ನು ಹೊರಗೆ ಕಳಿಸಿ ಸ್ವಾಮಿ ಆ ಮಗಳನ್ನು ಜೀವಂತವಾಗಿ ಎಬ್ಬಿಸಿದ್ದಾರೆ. ಇವತ್ತು ಯಾವ ಕಾರ್ಯ ನನ್ನಿಂದ ನಮ್ಮಿಂದ ಸಾಧ್ಯವಿಲ್ಲವೋ ಅದನ್ನು ಮಾಡುವಂಥ ಶಕ್ತಿ ದೇವರಿಗಿದೆ. ಆತ ನಮ್ಮ ಜೊತೆಯಲ್ಲಿದ್ದಾನೆ. ನಂಬಿಕೆಯಿಂದಿರೋಣ, ಭಯಪಡದೆ ದೇವರ ಕಾರ್ಯಕ್ಕಾಗಿ ಎದುರು ನೋಡೋಣ.